Okay, let's go. It'll waist her down like a paperweight. She just wanna come around, but I made a way. Want my money, need it now, on a paper chase. Make the bass blow out with ಇಲ್ಲಿ ಸಕಲೇಶ್ಪುರಲ್ಲಿ ಎಲ್ಲ ಬಂದಾಗಿದೆ ಸರ್. ಇಲ್ರಿ ಹೇಳ್ರಿ, ಎಲ್ಲರಿಗೂ ನೋಟಿಸ್ ಕೊಡಮ್ ಸರ್. ನೋಟಿಸ್ ಕೊಡಮ್ ಸರ್. ನೋಟಿಸ್ ಇಲ್ಲ ಸರ್, ಡೇಟ್ ವೇಸ್ಟ್ ಆಗತ್ತದ ನೋಡ್ಗ. ಎಂತ ವಾತಾವರಣ, ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ಕತ್ತಲಾಗಿಲ್ಲ ಸರಿ. ಇಂಥ ಮೂಮೆಂಟ್ ಎಲ್ಲಿನೂ ಸಿಗಲ್ಲ ಗಾಯ್ಸ್. ಎಲ್ಲರೂ ಬಂದು ವಿಸಿಟ್ ಮಾಡಿ. ಮನ 20% ಚಾರ್ಜ್. ಈ ಜಾಗಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಸಕಲೇಶ್ಪುರ ಒಂಥರ ಸ್ವರ್ಗ. ಸಪ್ತ ಸಾಗರ ನಮ್ಮನ್ನು ನಂಬಿ ಇಲ್ಲಿವರೆಗೂ ಬಂದಿದ್ದಾರೆ. ಈಗ ನೋಡಿ ಅವ್ರ ಜೊತೆ ಹೆಂಗಿರುತ್ತೆ ಕಾಂಪ್ಲಿ ಅಂತ. ನಮ್ಮ ಜೊತೆ ನಮ್ಮನ್ನು ನಂಬ್ಕೊಂಡು ನಮ್ಮನ್ನು ಹುಡ್ಕೊಂಡ್ ಬಂದಿದ್ದಾರೆ ನಮ್ಮ ಬ್ರದರ್ಗಳು. ತಮ್ಮ ಜಾಗ ಬರ್ಮೇಲೆ ಏನು ಅನಿಸುತ್ತೆ ತಮ್ಮ? ಏ ಬೇಡ, ಅಲ್ಲಿ ಬೇಡ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನಾವು ಸುತ್ತೊಳಕ್ ಬಂದಿದೀವಿ. ಏಕಂದ್ರೆ ಸುತ್ತಮುತ್ತ ವಾತಾವರಣ ಹೆಂಗಿದೆ, ಹಿಂಗಡೆ ಹೋಗಿ ನೋಡಿ ಈ ತರ ಬರ್ತದೆ. ನಮ್ಮ ಅಣ್ಣವ್ರು ಏನೋ ಈ ತರ ಕೈ ಮಾಡ್ತಾ ಇದಾರೆ. ಆಸೆ ಮಾಡಕ್ ಹೋಗ್ಬೇಡ್ರಪ್ಪ, ಲೋನ್ ಬಿಡ್ರಿ. ನೋಡ ಬರಂಬರ್ರಿ ಗೌಡ್ರಿ, ಭಾರಿ ನಮ್ ತಮ್ಮ, ನನ್ ಜೀವ, ನಮ್ ತಮ್ಮ. ಐ ಲವ್ ಯು ಚೆನ್ನ ತಮ್ಮ. ಇವ್ರಿಬ್ರು ನಂದೆರಡು ಕಣ್ಣಿದ್ದಂಗೆ. ಈ ಕಣ್ಣಿಗೆ ಏನಾದ್ರೂ ಈ ಕಣ್ಣಿಗೆ ಇದಕ್ಕೆ ನೋವು ಆಗುತ್ತೆ, ಈ ಕಣ್ಣು ಮೇಲೆ ಇಡೀ ನೋವು ಆಗುತ್ತೆ. ನಾವು ಸಾಥ್ ಕೊಡ್ತೀವಿ ನಾವು. ಸರಿನಾ? ನಮ್ ತರ ನೀವು ದೋಸ್ತಿ ಮಾಡಿ. ನೀವು ಅಜ್ಜಿದೋ ಅಪ್ಪ ಉಲ್ಟಾ ಹೇಳಿದ್ನಿ ನಾನು. ನಂಗೆ ತುಂಬಾ ಬೇಜಾರಾಗ್ತಿದೆ, ಸೀರಿಯಸ್ ಆಗಿ ನನ್ಗೆ ಬೇಜಾರಾಗ್ತಿದೆ. ಹೇಳಿ ಸಚ್ಚ ಗೊತ್ತಿಲ್ಲ, ಅದೇ ಸಪೋರ್ಟ್ ಬೇಕಂದ್ರೆ ಅಚ್ಚ. ಜೀವನದಲ್ಲಿ ಕೈ ಹಿಡಿದವ್ರು ಅಂದ್ರೆ ಹುಡು ನಮ್ ದೋಸ್ತರು. ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು, ಮುಂದೆ ನಿನ್ನ ಜೀತದಾಳಾಗಿ ಹುಟ್ಟಿ. ನೋಡಿ ಗಾಯ್ಸ್, ಟ್ರೆಕ್ಕಿಂಗ್ ಮಾಡಕ್ಕೆ ನಮ್ಮ ನವೀನ್ ಬ್ರದರ್ ಮಲಗಿದ್ರು, ಆದ್ರೂ ಎದ್ದಕ್ಕೆ ಬಂದ್ರು. ಇದಕ್ಕೂ ತಿಂಡಿ ಇರ್ಬೇಕು ಬೈ, ಏನಿರ್ಲಿ ಇದ್ಲು ಯಾಕೆ ಅದೇನೋ ಅಂತಾರಲ್ಲ ಬಾಯ್, ಕಾಶ್ಮೀರ್ ತಂಡಿ ನಮ್ ಕಲಬುರ್ಗಿ ಮಂದಿ ತಿಂಡಿ, ಹಂಗೆ ಬಾಯ್ಸ್ ನಾವು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಗೋಲಿ ಹಾಕಿಂದಿಲ್ಲ ನಾವು ಗೋಲಿ ಅವಾಗ ಊಟ ಮಾಡಕ್ ತಗೊಂಡಿವಿ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡಿ ಗಾಯ್ಸ್, ನಾವ್ ಹಂಗಿಂಗ್ ಮಾಡಿ ಮುಗಲ್ಪೇಟೆಗೆ ಹಂಗಿಂಗ್ ಮಾಡಿ ತಲುಪಿದೀವಿ. ಏನ್ ಗೊತ್ತಾ, ಇಲ್ಲಿಂದ ಚಲೋ ಮಜಾ ಮಾಡ್ತಾರೆ. ಗಾಡಿ ಕುಂತಾರೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದೀವಿ. ನಮ್ಗೆ ಆದಿ ಅಂತೂ ಸಿಕ್ಕಿದ್ರೆ ಹೋಗ್ತಿವಿ ಮನೆಗೆ, ಇಲ್ಲ ಅಂದ್ರೆ ಇಲ್ಲೇ ಎಲ್ಲಾದ್ರೂ ಕಾಡಲ್ಲದು ತಪ್ಪಲು ಕಟ್ಕೋತಾರಲ್ಲ, ತಪ್ಪಲು ಕಟ್ಕೊಂಡ್ಬಿಟ್ಟು ತಲೆಯೊಂದು ಕಟ್ಕೊಂಡ್ಬಿಟ್ಟು ಕೈಯ ಬಡಿ ಕಟ್ಕೊಂಡ್ಬಿಟ್ಟು ಸುತ್ತಾಡೋದು. ಯಾರನ್ನ ಬಂದ್ರೆ ಹಾಕ್ಬಿಡೋದು ಅವ್ರಿಗೆ. ನೋಡಿ ಗಾಯ್ಸ್ ಹೆಂಗಿದೆ ಅಲ್ಲಿ ಪ್ಲೇಸ್ ಅಂದ್ರೆ ಅಲ್ಟಿಮೇಟ್ ಇದೆ. ನವೀನ್ ಬ್ರೋ ಏನ್ ಹೇಳ್ತೀರಾ? ಏನು ಹೇಳೋದಂತ ಇಷ್ಟಪಡ್ತೀನಿ ಬ್ರೋ. ತುಂಬ ಎಂಜಾಯ್ಮೆಂಟ್ ಆಗ್ತೀವಿ ಸಖತ್ತಾಗಿ. ನಮ್ಮೆಲ್ಲ ಮೇಲೆ ಹೋಗಿದ್ದಾರೆ. ನಾನು ನಮ್ಮ ನವೀನ್ ಬ್ರದರ್, ನಮ್ಮ ಸಚಿನ್ ಬ್ರದರ್ ಎಲ್ಲ ಇನ್ನೂ ಈಗ ಹೊಂಟಿದ್ವಿ. ಸಚಿನ್ ಬ್ರದರ್ ಹೇಳಿ, ನಿಮ್ಗೆ ಹುಷಾರಿರ್ಲಿಲ್ಲ ಆರಾಮಾಯ್ತಾ? ನಮ್ಗೆ ಹುಷಾರಿರ್ಲಿಲ್ಲ, ಅದಂತೂ ನಿಜ. ಈ ಪ್ಲೇಸ್ ನೋಡಿದ್ಮೇಲೆ ನಮ್ಗೆ ಹುಷಾರ್ ಅನ್ನೋದೆಲ್ಲ ಹೋಗ್ಬಿಟ್ಟಿದೆ.
ಅದು ಏನ್ ಮಾಡಕ್ ಬರಲ್ಲ, ಅದು ವಿಧಿ ವಿಧಿ ನಮ್ದೇನಿಲ್ಲ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದ? ಮುಂದೆ ಗೊತ್ತಿಲ್ಲ, ವಿಧಿ. ನಾವ್ ಎಲ್ಲಿ ತಿಂತೀವಿ ಎಲ್ಲಿ ಮೆಲಗ್ತೀವಿ. ಬಂತು ಮುಗುಲ್ಪೇಟೆ ಬಂತು ನೋಡಿ, ಓಡ್ತಿದಾರೆ ನಮ್ಮ ಹುಡುಗರಲ್ಲ. ಇವಳು ಇರೋದೇ 3 ಫೀಟು, ನಡೆಯೋದು 6 ಫೀಟು. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ ನನಗೆ. ಏನು ಮಾತಾಡ್ಬೇಕು? ಉಪ್ಪು ಮಾತ್ರ ಹಿಂಗೆ ಬಂದಿದೆ, ಆದ್ರೂ ಒಂಥರ ನಮ್ಮ ಚಿನ್ನ ತಿಂಡಿ, ನಮ್ಮ ಚಿನ್ನ ಇದು. ಚಿನ್ನ ಬುಡ್ ಚಿನ್ನ, ಇದು ದೊಡ್ಡ ಚಿನ್ನ. ಇದು ಬಂಗಾರಿ ಅಂತ, ಇದು ಬಂಗಾರಿ, ಅದು ನನ್ ಸಿಂಗಾರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸರಿನಾ? ಏನ್ ನೋಡ್ತಿದ್ದ? ಸ್ವರ್ಗಕ್ಕೆ ಎರಡೇ ಬಾಗಿಲು ಅಂದ್ರೆ ಮುಗುಲ್ಪೇಟೆ. ಆಕಾಶ ಇಷ್ಟೇ ಯಾಕಿದೆ? ಇಷ್ಟೇ ಯಾಕಿದ್ಯೋ ಈ ಭೂಮಿ ಇಷ್ಟೇ ಸಜ್ಜನ ನೀವೇನು ಅಂತೀರ? ಇದು ವಾತಾವರಣ ನೋಡಿದ್ರೆ ನಮ್ಗೆ ಒಂದು ಡಿ ಬಾಸ್ ಸಾಂಗ್ ನೆನಪಾಗುತ್ತೆ. ಅದು ಯಾವ ಸಾಂಗ್ ಅಂದ್ರೆ, ಆ ಮೋಡದಿಂದ ಮಳೆ ಒಂದು ಸ್ಫೂರ್ತಿ ಒಂದು ಹೂವಿಗಿಂತ ಪ್ರೀತಿ ಇದೆ, ನನ್ನ ಹೃದಯದಲ್ಲಿ ಪ್ರೀತಿ ಇದೆ. ನನಗಂತೂ ಈ ಜೀವನವೇ ಬೇಸರ. ಥ್ಯಾಂಕ್ ಯು. ಓಕೆ ಸರ್, ಲವ್ ಯು ಸೊ ಮಚ್, ಲವ್ ಯು ಸೊ ಮಚ್. ಟ್ರೆಕ್ಕಿಂಗ್ ಮಾಡೋದು ತುಂಬ ಕಷ್ಟ ಇದೆ, ಬಟ್ ಆದರೆ ಎಂಜಾಯ್ಮೆಂಟ್ ಅಲ್ಟಿಮೇಟ್. ಎಷ್ಟೇ ಕಷ್ಟ ಬರಲಿ, ನಾವು ಎಷ್ಟೇ ಕಷ್ಟ ಬಂದ್ರು, ಎಷ್ಟು ದೊಡ್ಡದಿದ್ರು ಹೋಗ್ತೀವಿ. ಏನಾದ್ರೂ ಮಾಡ್ಬೇಕಂದ್ರೆ ಬಂದಿದ್ದೀವಿ, ಮಾಡೇ ಮಾಡ್ತೀವಿ. ಇದು ಎಷ್ಟೇ ಮೇಲ್ಗಡೆ ಹೋಗೇ ಹೋಗ್ತೀವಿ ನೋಡಿ. ಹಂಗಿಂಗ್ ಮಾಡಿ ಮುಗುಲ್ಪೇಟೆಗೆ ತಲುಪಿಟ್ಟಿವಿ. ನಮ್ಮ ನವೀನ್ ಬಿಡೋದು ಬರ್ರಿ ನೋಡಿ ಹೇಳಿ. ಸ್ವರ್ಗಕ್ಕೆ ಕಾಲಿಟ್ಬಿಟ್ಟು, ಸ್ವರ್ಗಕ್ಕೆ ಇನ್ನೊಂದು ಬಾಗಿಲು ಇದು ಮುಗುಲ್ಪೇಟೆ. ಬಂದ್ಬಿಡಿ ಮನೇಲಿ ಕುಂತು ಯಾರು ಟೈಮ್ ಇಷ್ಟು ಮಾಡ್ಕೋಬೇಡಿ. ಎಲ್ಲರೂ ಆದಷ್ಟು ಬೇಗ ಜಲ್ದಿ ಬಂದು ವಿಸಿಟ್ ಮಾಡಿ ನೋಡಿ. ನಮ್ಮ ಬ್ಲಾಗ್ನ ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಸಚಿನ್ ಬ್ರೋನ ಫಾಲೋ ಮಾಡಿ, ನವೀನ್ ಬ್ರೋನ ಕಮೆಂಟ್ ಮಾಡಿ, ನಮ್ಮನ್ನ ಲೈಕ್ ಮಾಡಿ, ಶೇರ್. ಪಪ್ಪಮ್ಮ ಬಿಚ್ಚು ಮಾತಾಡ್ತೀವಿ, ಪಪ್ಪಮ್ಮ ಸಪೋರ್ಟ್ ಮಾಡ್ತೀವಿ. ನೀವು ನಿನ್ನೆ ಹೇಳಿದ್ರೆ ಬ್ರದರ್ ನನಗೆ ಸಪೋರ್ಟ್ ಮಾಡ್ತೀನಿ, ಎಲ್ಲದಕ್ಕೂ ಫೈಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಏನು ಮಾಡಿ ನೋಡಿ, ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತೆ ಮರಿಯ. ಸೊಪ್ಪು ನೀನು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ. ಏನು ಮಾಡ್ತಾರೆ ಸಚಿನ್ ಬ್ರದರ್? ನೋಡಿ, ಇವರಿಬ್ರು ಒಂದೇ 2 ಜೀವ. ಇವ್ರಿಗೆ ಏನಾದ್ರೆ ಬ್ಲಾಗ್ ಏನಿದು? ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲ ಪೇ. ಹುಡುಗರೆಲ್ಲ ಮ್ಯಾಲ ಹೋಗಿ ಎಂಜಾಯ್ ಮಾಡ್ತಿದ್ರೆ. ಪ್ರೀತಿಯ ಪಾರಿವಾಳ ಆಡ್ತಿದ್ದೀನಿ ಮಾತು. ಸಚಿನ್ ಬ್ರದರ್ ಅವರು ಆಡಿದೆ ಆಡ್ತಿದಾರೆ ಮಾತು. ನನಗಂತ ಸಖತ್ತಾಗಿ ನೋಡಿ ಬ್ರದರ್. ಸಪ್ತ ಸಾಗರ ದಾಚೆಯಲ್ಲೋ ಇಲ್ಲಿ ಒಂದು ರಾಸ ಇದೆ. ಹೇಳ್ಬೇಕು ತಿಂಡಿ ಮನೆಗೆ ಕುಂತ್ಕೊಂಡು ಮಾತಾಡೋಕೆ ಏನಂತೀರ? ತಿಂಡಿ ಮುಗುಲ್ಪೇಟೆ ಗುಡ್ಡ ಇರ್ಬೇಕಂತ ತಿಂಡಿ ಇರ್ಬೇಕು. ತಿಂಡಿ ಅಣ್ಣ, ಇನ್ನು ಏನೋ ಬೇಕಣ್ಣ. ಅದೇನೋ ಅಂತಾರಲ್ಲ, ಉತ್ತರ ಕರ್ನಾಟಕ ಅಂದ್ರೆ ಜನ ಅಂದ್ರೆ ಸುಮ್ಮನೆ ತಿಳ್ಕೊಂತಿದ್ದೀರೇನು? ನೋಡಿ, ಅದು ಎಷ್ಟು ಆಗಡೆ ಐತೆ, ಅಷ್ಟು ಬ್ಯಾಗಿಂದ ಬಂದಿದ್ದೀವಿ. ಎಬ್ಬುಲಿ ನಾನು ಇವಾಗ ಹಂಗಿಂಗ್ ಮಾಡಿ ಮೇಲೆ ತಲುಪೋದಕ್ಕೆ ಶಾಸನ ಆಯ್ತು ಮಾಡಿಟ್ಟಾಯ್ತು.
ಪೂರಾ ಸ್ಪೀಡಾಗಿ ಏರ್ಬೇಕಂತಿದ್ದಾರೆ, ಆಗ್ತಿಲ್ಲ. ಬಟ್ ಅವ್ರಿಗೆ ಸ್ಟ್ರಗಲ್ ಎಲ್ಲ ಮುಗಿದೋಗ್ಬಿಟ್ಟಿದೆ. ನಮ್ಮ ಹೆಣ್ಣವ್ರಿಗೆ ಬೆಟ್ಟ ಇರಕ್ಕಂತೂ ಆಗ್ತಾ ಇಲ್ಲ, ಯಾಕಂದ್ರೆ ಕಾಲು ತುಂಬಾ ನೋಯ್ತಾ ಇದೆ. ಏನಾಗಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಆಯ್ತು, ಸಚಿನ್ ಅವರು ಈಗ ಬ್ಲಾಗ್ ಅಲ್ಲಿ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಇನ್ನು ಮುಂದೆ ಶುರು ಪೇಟೆ ಮುಗಿಲ್ ಪೇಟೆ. ನೋಡಿ ತಿಂಡಿ ಮುರಿತಂದ್ರೆ ಫಸ್ಟಿಗೆ ತಿಂಡಿ ಮಿರ್ತಾ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ. ನಮ್ಮ ಮಹೇಶ್ ಸಿಮೆಂಟ್ ಕೊಡ್ರಿ, ಯಾವ ಬಂದ್ರಿ ಅಲ್ಲಿ ಯಾರು ಮ್ಯಾಗ ಹೋಗ್ತಾರೆ ಎಗರಾಡ್ತಿದ್ರೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಇಲ್ಲ ಸ್ವರ್ಗ ಅಲ್ಲ ನಡಿ. ಹೆವಿ ಹೆವಿ ಹೆವಿ. ನೋಡ್ರಿ ಮತ್ತೆ ದೇವ ಏನಂತೆ ಏನನ್ಬೇಕು ಹೇಳಿ ಅಂತ ವಾತಾವರಣ ನೋಡಿ. ಇಲ್ಲ ಬಂದದಲ್ಲ ಹೆಂಗಿತ್ತು ಸಚಿನ್ ಮಾಡಿದ್ದು ಎಲ್ಲ ತುಂಬಾ ಚೆನ್ನಾಗಿತ್ತು. ಹ್ಮ್. ಆಟ ಸ್ವಲ್ಪ ತಿಂಡಿ ಮುರ್ದಂಗಾಯ್ತು. ಕಲಬುರ್ಗಿ ಮಂದಿ ಐತಿ, ಯಾರು ತಿಂಡಿ ಮರಕ್ಕಾಗಲ್ಲ, ಅದನ್ನ ನೆನ್ಪಿಟ್ಕನಿ. ಆಟ ಸ್ವಲ್ಪ ಕಾಲ್ಮೇಲೆ ಆಗ್ತಿದೆ. ಕಾರ್ಲೇನು ಅದನ್ನ ಮಾಮೂಲಿಯಾಗಿ ಎಲ್ಲಿ ಹೋದ್ರು ಕಾಲ್ ನೋಡ್ತೀವಿ. ಇನ್ನೊಂದು ಸ್ವಲ್ಪ ಇದೊಂದು ಏರ್ಬೇಕು, ಮತ್ತೆ ಹೇಳಿದ್ರೆ ಅದೇ ಇರಬೇಕು. ಇದೊಂದು ಏರ್ ಹಂಗೆ ಆ ಕಡೆ ಓದ್ತೀವೇನೋ, ಇನ್ನೊಂದು ಸ್ವಲ್ಪ ಮುಂದೆ ಓದ್ತಾ ಇರ್ಬೇಕು. ಹಂಗೆ ಜೀವನದಲ್ಲಿ ಏನೇ ಬರ್ಲಿ, ಕಷ್ಟ ಬರ್ಲಿ, ಸ್ಟ್ರಗಲ್ ಬರ್ಲಿ, ಏನೇ ಬರ್ಲಿ, ಬೆಳೆದೆಲ್ಲ ಕುಂದ್ರಬೇಕು, ಹಾಗೆ ಹೋಗ್ತಾ ಇರೋದು ಅಷ್ಟೇ. ರಿಷಬ್ ಶೆಟ್ಟರ್ದ ಡೈಲಾಗ್ ಕೊಡಿ, ಸ್ಟ್ರಗಲ್ ಅದೇನಂತಾರಲ್ಲ, ಇರ್ಲಿ ಬಿಡ ಮಚ್ಚ, ಅದು ಬರಲ್ಲ. ಇರ್ಲಿ ಕಂಟ್ರೋಲ್ ಬಟ್ ಈಗ ಏರೋಕೆ ಈಗ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಡ್ದು 12 ಆಗಿದೆ. ನೀನು ಡೈಲಾಗ್ ಕೇಳಿದ್ರೆ 14 ಆಗುತ್ತಿದೆ. ನೋವಿದೆ, ಆಕ್ರೋಶ ಇದೆ, ಯಾಕೆ ಭಗವಂತ? ಏನೋ ಸ್ವಲ್ಪ ಮುಗಿಲ್ಪೇಟೆಗೇನೋ ಬಂದ್ಬಿಟ್ವಿ, ಬಟ್ ಆದ್ರೆ ಇಲ್ಲಿಂದ ಹೋಗಕ್ಕಂತ ಆಗ್ತಲ್ಲ. ಹೋಗ್ಬಾರ್ದು, ಯಾರು ಕರ್ಕೊಂಡು ಹೋಗ್ಬೇಕು ನೋಡಿ. ಹೋಗೋದಾಗಲ್ಲ. ಎಲ್ಲಿಂದ ಬಂದಿದ್ವಿ ಅಂದ್ರೆ ಹಿಂಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಎಲ್ಲಿ ಕರ್ಕೊಂಡ್ವಿ ಮಚ್ಚ ತಳಗ ಹಂಗ ಮಾಡಲ್ಲ, ಬೇರೆ ಪ್ಲೇಸಿಗೆ ಕರ್ಕೊಂಡ್ವಿ. ಅಡ್ಡ ವಾಪಸ್ ಬಂದಿ. ಮತ್ತೆ ಹಂಗೆ ಮಾಡಿ ಸ್ಟ್ರಗಲ್ ಮಾಡಿ ಮತ್ತೆ ಆಫೀಸ್ ಬಂದೀವಿ. ಆದ್ರೂ ನಮ್ಮ ಗುಲ್ಬರ್ಗ ತನನ ಬಿಟ್ಕೊಡಲ್ಲ, ಬಂದಿದ್ದೀವಿ. ಬಿಟ್ಟಿದ್ವಿ ಬಿಡಲ್ಲ. ಜೀವನದಲ್ಲಿ ಸಾಧನೆ ಮಾಡೋ ತನಕ ಬಿಡಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಪ್ಲೇಸ್ ತೋರಿಸ್ಬೇಕ್ರೆ ಸಪ್ತ ಸಾಗರ ದಾಚೆಯಲ್ಲೋ ಸಪ್ತ ಸಾಗರ ದಾಚೆಯಲ್ಲೋ ಮನಸ್ಸು ಪೂರ ನಗುವ ಸಾರ. ಬನ್ನಿ ಸಚಿನ್ ಬ್ರೋ, ಯಾಕೆ ನಿಂತ್ಕೊಂಡ್ರಿ? ಆಯ್ತು ಆ ಮೀಟ್ರು ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಕೆಳಗಡೆ ದೊಡ್ಡ ಮಾತಾಡ್ತಿದ್ರಿ, ಅಲ್ಲಿ ಹಂಗ್ ಹೋಗ್ತೀನಿ ಇಲ್ಲಿ ಹೋಗ್ತೀನಿ, ತಿಂಡಿ ಮರಿಯಲ್ಲ ಅದು ಮರಿಯಲ್ಲ ಅಂತ. ಮಾತು ಸಹಿ ದೊಡ್ಡ ಬರ್ತಾ ಸರಿನಾ? ಎಷ್ಟೇ ಹತ್ತಿರಲಿ ಬರೋಂಥ ಕೆಪಾಸಿಟಿ ಹತ್ರ ಇದೆ ಬ್ರೋ. ಅಣ್ಣ ಇನ್ನು ಏನೋ ಬೇಕಣ್ಣ. ಎಷ್ಟು ಮಾಡ್ರ ಸರ್ ಫೋನ್ ಹಿಡ್ದಾರಲ್ಲ ಅವ್ರು, ನಮ್ ದಾವಿ ಕಿಂಗ್ 11 ಅಂತ ಅವರು. ನೋಡಿ ನಮ್ ದೋಸ್ತ ಹೆಂಗ್ ನಿಂತಿದೆ, ನಿಂದ್ರೆ ಪೋಸ್ಟ್ ನೋಡಿದ್ರೆ ಬೋಲ್ತಾನೆ ನನ್ನ ಮಗ ನಿಂತಿದ್ದಾನೆ. ಇವರು ನಮ್ ಸುಮಿತ್ ಗೌಡ್ರ ಅವ್ರಿಗೆ ಯಾಕೋ ಆಗ್ತಾ ಈ ತಣ್ಣೆ ಕಾಳಿದ್ರು ಪ್ರಶ್ನೆ ಬಿಡ್ತಿದ್ದ ಒಳಗಡೆ. ನವೀನ್ ಬ್ರೋ ಯಾಕೆ ಬ್ರೋ ಮುಗಿತಾ? ಗಾಡಿ ಸಿಗಬಿದ್ದ ಕಾರಣಕ್ಕೆ ಅಲ್ಲಿ ಹೊರಗಡೆ ಹಚ್ಚಿದ್ವಲ್ಲ, ನಾವು ರೋಡ್ ಹತ್ರ ಹಚ್ಚಿವಿ. ಬರ್ರಿ ನೀರು ಬಾ ಸಚಿನ್ ಬ್ರೋ, ಯಾಕೆ ನಿಂತಿ? ಬನ್ನಿ. ವಾಪಸ್ ಹೊಂಟ್ರೆ ಏ ಇವಾಗ ನೋಡಿ
ನಮ್ಮ ಏನು ಹೇಳ್ಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈ ಪ್ಲೇಸ್ ನೋಡಿಬಿಟ್ಟು ನನಗಂತೂ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ. ನೀವೇ ಬಂದು ನೋಡಬೇಕು ಒಂದ್ಸಲ. ಅವನೇನು ಏನು ಅಣ್ಣ ನೀರು ಎಷ್ಟದಲ್ರಿ ಮಾಡಿ ನನಗೆ ನಾವು ಮ್ಯಾಲೆ ಬಂದ್ವಿ. ಲವ್ ಯು ಚಿನ್ನ, ಲವ್ ಯು. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಎಲ್ಲ ಸದಾ ನನ್ನ ಮೇಲೆ ಇರಲಿ. ನಂದು ಒಂದು ವಿನಂತಿ ಏನಂತ ಕೇಳ್ತೀನಿ ಅಂದರೆ, ನಮ್ಮ ಡಿ ಬಾಸು ಜಲ್ದಿ ಆಚೆ ಬರಬೇಕು. ನಾವು ತೋರಿಸ್ತೀವಿ ಏನಂತ. ಡಿ ಬಾಸ್ ನಾನು ಜೈ ಡಿ ಬಾಸ್. ನಾವು ಟ್ರಿಪ್ಪಿಗೆ ಬಂದಿದ್ದ ಡಿ ಬಸ್ ಏ ಹಂಗಲ್ಲ ಬ್ರೋ, ಹಂಗಲ್ಲ ನಮ್ಮನ್ನ ಜೈಲ್ಗಾರ ಕೈ ಕೇಸ್ ಬರ್ತೀನಿ. ಇವನು ಇದಾನಲ್ಲ, ಇವನು ಸುಳೆ ಮುಂಡೆ ಅವನು. ಆದ್ರೂ ಇವನು ಅಂದ್ರೆ ನಂಗೆ ಪಂಚಪ್ರಾಣ. ಇವನು ಚಿಕ್ಕ ವಯಸ್ಸಿಂದ ಜೊತೆಲೇ ಬೆಳೆದ್ವಿ, ಜೊತೆಲೇ ಇದ್ದೀವಿ, ಸಾಯೋವರೆವರೆಗೂ ಜೊತೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇರ್ತೀವಿ. ದೇವೇಂದ್ರಪ್ಪ ಯಾಕಪ್ಪ ಮುಗಿದ ನಿನ್ನ ಮ್ಯಾಟ್ರು. ನಮ್ಮ ನೋಡಿ ಏನು ನೋಡಿದ್ದು ಬಡ್ಕಂದ ಟ್ರೆಕ್ಕಿಂಗ್ ಎಕ್ಕಿಂಗ್ ಎಲ್ಲ ಬೇಡ. 1000 ಸಲ ಪಡ್ಕೊಂಡೆ ಈ ಟ್ರೆಕ್ಕಿಂಗು ಗೀಕಿಂಗು ಏನು ಬೇಡ ಅಂತ. ಕೇಳಲಿಲ್ಲ ನನ್ನ ಮಾತಾ. ಕರ್ಕೊಂಬಂದೇವೆ ಕಾಡಿಗೆ ನಮ್ಮ ಪ್ರಾಣ ಹಿಂಡಕ್ಕೆ. ನೋಡಿ ಆಲ್ರೆಡಿ ವಿಡಿಯೋ ಸ್ಟಾರ್ಟ್ ಆಗಿದೆ. ಮೇಲೆ ಇದೇನು ಡೆಡ್ ಎಂಡ್ ಅದು? ಸ್ವರ್ಗ ಕಣ್ಲ, ಸ್ವರ್ಗ. ನಾಳೆಗೆ ಇಲ್ಕ ನಾಡ್ದು ಬಂದ್ಬಿಡ್ರಿ ಎಲ್ಲವ್ರಿಗೆ ಸ್ವರ್ಗ. ಎಂತ ಪರಿ ಅದರ ಭಾರಿ ರೀ. ಬರ್ರಿ ಆದರ್ಶ್ ಬೇಗ ಬರ್ರಿ. ಗುಲ್ಬರ್ಗ, ಮೈಸೂರು, ಉಡುಪಿ, ಕೇರಳ, ಚಿಕ್ಕಮಂಗ್ಳೂರು ನಿಮ್ಮ ಅಪ್ಪ ಕೊಡ್ತಾನೆ. ಎಲ್ಲ ಟ್ರಿಪ್ ಎತ್ತಾಕಣ ಬರ್ರಿ. ಈ ಸಂಗಟ ನಾನು ಮತ್ತೆ ಬರ್ತೀನಿ ಬರ್ರಿ. ಚಾಯ್ ತಗ ಮತ್ತೆ ಟ್ರೆಕ್ಕಿಂಗ್ ಮಾತ್ರ ಗುಡ್ಡ ಇರೋಷ್ಟು ಚಡ್ಡಿ ಹರಿತ್ತು. ಗುಡ್ಡ ಕರೆಕ್ಟ್ ಜಲ್ದಿ ಬರ್ರಿ. ಚೆನ್ನಾಗಾಯ್ತು ನಮ್ಮ ದೋಸ್ತು. ಒಂದು ವಿಡಿಯೋ ಮಾಡ್ತೀನಿ ಬಾಯ್. ಆಮ್ಯಾಗ ಸಿಗೋಣ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು ಗಾಯ್ಸ್. ನಾವು ನಾಷ್ಟ ಮಾಡಕ್ ಹೋಗಿದ್ವಿ. ನಾಷ್ಟ ಮಾಡಿ ಆದ್ಮ್ಯಾಗ ಬಂದ್ರು ನಮ್ ಬೇರೆ ಬ್ರದರ್ ಬಂದ್ ಕಿಚನ್ ನಾಷ್ಟ ಕೊಟ್ಟಿದ್ದಾರೆ. ಗಾಂಡನ ಶಿವ್ರಿ ನಾವು ಏನ್ ಮಾಡ್ತಾರ ನಾವು. ಇವ್ರಿಗೆ ಬಂದ್ರೆ ಬರೀ ರೊಕ್ಕ ಲಾಸ್ ಎಲ್ಲ ಅಂತ ಬರ್ತಾರೆ. ರೊಕ್ಕ ಒಳಗ ಊಟ ಈಗ ನಾಷ್ಟ ಮಾಡಿ ಬಂದಿ. ನಾಷ್ಟ ತಂದು ಕೊಟ್ರು. ಏನಂತಾರೆ ಬೇಡ ಅಷ್ಟೇ. ಏನ್ ನಷ್ಟ ಮಾಡಿ ಹೇಳ ಅವ್ರಿಗೆ. ಹಂಗೆ ಬೆಣ್ಣೆ ದೋಸೆ ತಿಂದಿವಿ, ಮತ್ತ ಒಂದು ಪ್ಲೇಟ್ ಬೋಂಡ ತಿಂದಿವಿ. ಆದ್ರ ಬಿ ಒಂದ್ ಫೀಲ್ ಆಯ್ತು. ಈಗ ಏನಪ್ಪಾ ಅಂದ್ರೆ ನಾವು ರೊಕ್ಕ ಕೊಟ್ಟು ನಾಷ್ಟ ಮಾಡಿದ್ವಿ. ರೊಕ್ಕ ಕೊಟ್ಟು ಆದ್ಮೇಲೆ ನಾಷ್ಟ ಮಾಡಿ ಹೊರಗೆ ಬಂದ್ಮೇಲೆ ಟೀ ಕುಡಿಯೋ ಟೈಮಿಗೆ ನಾವು ನಾಷ್ಟ ತಂದು ಕೊಟ್ರ ಏನ್ ಮಾಡ್ಬೇಕು ಬಂದ್ವಿ. ಮಾತೇ ಇಲ್ಲ. ಮತ್ತೆ ಉಲ್ಟಾ ಸೀದಾ ಮತ್ತೆ ಏನ್ ಮಾಡಿದ್ರು ರೊಕ್ಕ ಅಂತ ಉಳ್ಸಕ್ ಆಗ್ತಾ ಇಲ್ಲ. ಇಲ್ಲಿ ತುಂಬಾ ಕಷ್ಟಪಟ್ಟು ನಮ್ ಫ್ರೆಂಡ್ಸ್ ಆಗ್ಲಿ ನಾವಾಗ್ಲಿ ದುಡ್ಡು ಮಾತ್ರ ಸಿಕ್ಕಾಪಟ್ಟೆ ಖರ್ಚಾಗ್ಬಿಟ್ಟಿ. ಏನ್ ಮಾಡಿದ್ರು ರೊಕ್ಕ ಮಾತ್ರ ಉಳ್ಸಕ್ ಆಗ್ತಾ ಇಲ್ಲ ಇಲ್ಲಿ. ಆದ್ರೂ ಏನೋ ಒಂದ್ ಸಾಧನೆ ಮಾಡ್ಬೇಕಂತ ಹೊಂಟಿದ್ವಿ. ಮುಂದೆ ಆಗ್ತಾ ಇಲ್ವಾ ಗೊತ್ತಿಲ್ಲ. ಮತ್ತೆ ಗಳಸೋದು ಮತ್ತೆ ಕಳಿಸ್ತೀವಿ, ರೊಕ್ಕ ಮಾತ್ರ ಬಿಡಲ್ಲ. ಮೆಮೊರೀಸ್ ಬರಲ್ಲ. ಹಲೋ ನಮಸ್ಕಾರ ಕಲಬುರಗಿ. ನಾವು ಮತ್ತೆ ರಿಟರ್ನ್ ನಮ್ಮ ಕಲಬುರಗಿ ಹೋಗ್ತೀವಿ. ನಮ್ಮ ಸಚಿನ ಅಂತೂ ನಮ್ಮ ಹಿಂದೆ ಯಾವಾಗಲೂ ಇದ್ದೇ ಇರ್ತಾರೆ. ಬ್ಲಾಗ್ಲಂತೂ ಫಸ್ಟ್ ಆಫ್ ಆಲ್ ಮುಂದೆ ಇರ್ತಾರೆ. ಯಾವ ನೋಡಿದ್ರು ಇಲ್ಲಿ ಜನ ನೋಡಿದ್ರೆ ನಾವೇನು ಇವತ್ತು ಊರಿಗೆ ಹೋಗಲ್ಲ ಅಂತ ಅನಿಸ್ತಿದೆ. ಹಂಗ ಹಿಂಗೆ ಮಾಡಿ ಬಸ್ ಸ್ಟ್ಯಾಂಡ್ ಹತ್ತ ವೀಡಿಯೋ ನಮ್ಮ ಅಣ್ಣ ಡ್ರೈವರ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ.
ಅಣ್ಣ ಹೋಗ್ತಿದ್ದಾರೆ ಯಾವಾಗ ಜನ ಮಾತಾಡೋಣ, ಸಿಗೋಣ. ಕಾವಲಿಗ ಕಾವಲಿಗ ಕಂಬನಿಗೆ ಕಾವಲಿಗ. ಚಿನ್ನ ಏನು ಹೆಂಗಿತ್ತು ಚಿನ್ನ ಟ್ರಿಪ್ಪು? ಟ್ರಿಪ್ ಅಂತೂ ಚೆನ್ನಾಗಿತ್ತು, ಸಖತ್ತಾಗಿತ್ತು, ಅಲ್ಟಿಮೇಟ್ ಇತ್ತು. ನೀವು ಬನ್ನಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೊಡ್ರಿ. ನಮ್ಮ ಥರ ಮೋಸ ಹೋಗ್ಬೇಡಿ ನೀವು. ನಾವು ನಾನ್ ಬಾಯ್ ತಡಿಲಾರ್ದೆ ಎಲ್ಲ ನಿಂತ ಒದ್ರುಬಿಟ್ಟೆ. ನೀನು ಅಷ್ಟೇ. ಈ ಇಸೆ ಯಾರ ತವಲು ಹೇಳ್ಬೇಡ. ಮಹಾರಾಷ್ಟ್ರ ಸಲಪುರ ಗಾಡಿ ತರ್ಸಕ್ ಹೋಗ್ಬೇಡಿ. ಇರ್ಲೆ ನಮ್ಮನ್ ಇದು ನಿನ್ನ ಕಿವಿಲ್ ಇರ್ಬೇಕು, ಇದ್ರೆ ಅವ್ ನಮ್ಮನ್ ನೆಮ್ಮದಿ ಆಗಿರ್ಬೇಕು. ಇಲ್ಲಾದ್ರೆ ನಿನ್ನ ಅಕ್ಕನ್ ಮೆರಿ ಅದೆಷ್ಟು ದಿನ ಮೆರಿತೀಯ ಮೆರಿ, ನಿನ್ನ ಅಕ್ಕನ್ ಇನ್ ಮೇಲೆ ನಾನು ಮಾಡ್ತೀನಿ. ತಲಪತಿ 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 ನಾನು ನಿಜವಾಗ್ ತಿರುಪತಿ ಫ್ಯಾನ್ಸು. ಫ್ಯಾನ್ಸು ಇಲ್ಲ ಫ್ಯಾನ್ಸು. ನನಗಂತೂ ಜೀವನನೇ ಬೇಸರ ಆಗಿದೆ ಮರ್ಯ. ಯಾಕೆ ಗೊತ್ತಾ? ಮನೆಗೆ ಹೋಗಂತ ಏನ ಮನೆ ಹೋಗಂತ ಅವಳನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಮನೆಗೆ ಹೋಗಂತ ನನಗಂತೂ ಜೀವನನೇ ಬೇಸರ ಆಗಿದೆ. ಹೋಗಿ ಪೂರ ನಮ್ಮ ಗೀಟಲ್ಲಿ ಚಂಬಿಡಿಸ್ತೀವಿ. ಪಾರ್ಟಿ ಇಲ್ವಾ ಪುಷ್ಪ? ಬ್ಯಾಲೂರು ಜ್ಯೂಸ್ ಕುಡಿತ್ಯಾ? ಬೇಡ ಮರೆ, ಜ್ಯೂಸ್ ಕುಡಿತ್ಯಾ? ಹೊರಟ್ಯಾ? ನಮ್ಮ ಅಂಕಲ್ ಅಡಿದ್ದಾರೆ. ಚಿನ್ನ ಚಿನ್ನ ನನ್ನ ನೋಡು, ನನ್ನ ಜೊತೆ ಮಾತನಾಡು, ಏನೇ ಇದು ನಿನ್ನ ಹಾಡು, ಹಾಡು ನಿನ್ನ ಹಾಡು. ಅಷ್ಟೇ. ಹೊಸ ಹುಡುಗಿ ಅಂತ ಬಿಡ್ತೀನಿ, ನಾಳೆಯಿಂದ ನೋಡ್ಕೋತೀನಿ.